ಈ ಪಾಯಸನ ಒಂದ್ಸರಿ ಕುಡಿದ್ರೆ ಬೆನ್ನು ನೋವು, ಸೊಂಟ ನೋವು ಮಾಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. 1 ಟೇಬಲ್ ಸ್ಪೂನು ಆಳ್ವಿ ಬೀಜ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು. ಇದನ್ನು ನೀರಲ್ಲಿ ನೆನೆಸಿದಾಗ ಜೆಲ್ಲಿ ಥರ ಆಗುತ್ತೆ. ನಿಮಗೆ ಚಿಯಾ ಸೀಡೆಲ್ಲ ನೆನೆಸಿದಾಗ ಯಾವ ಥರ ದಪ್ಪ ಆಗುತ್ತೋ ಆ ಥರ ಆಗುತ್ತೆ. ಇದು ಹೀಟು ಜಾಸ್ತಿ. ಈ ಆಳ್ವಿ ಬೀಜನ ನಾವು ಡೈಲಿ ತೊಗೋಬಾರ್ದು. ವಾರದಲ್ಲಿ ಒಂದ್ಸರಿ ತೊಗೊಂಡ್ರೆ ಸಾಕು. ಇದನ್ನು 2 ರಿಂದ 3 ಗಂಟೆ ಆದರೂ ನೆನೆಸಿಟ್ಕೊಂಡ್ರೆ ಸಾಕು. 2 ರಿಂದ 3 ಗಂಟೆ ನೆನೆಸಿಲ್ಲ ಅಂದರೆ ನೀವು ನೈಟಲ್ಲಿ ಕೂಡ ನೆನೆಸಿಟ್ಕೋಬೋದು. ನೋಡ್ತಾ ಇರ್ಬೋದು ಜೆಲ್ಲಿ ಥರ ಆಗುತ್ತೆ. ಇದನ್ನು ನಾವು ತಗೊಳ್ಳೋದ್ರಿಂದ ಐರನ್, ಪ್ರೋಟೀನ್, ಕ್ಯಾಲ್ಶಿಯಂ, ಫೋಲಿಕ್ ಆ್ಯಸಿಡ್, ಮೆಗ್ನೀಷಿಯಂ ಜಾಸ್ತಿ ಇರೋದ್ರಿಂದ ಮೂಳೆ ಕೂಡ ಗಟ್ಟಿಯಾಗುತ್ತೆ ಇದನ್ನು ಬಳಸೋದ್ರಿಂದ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡು ಬೆಲ್ಲನ ಫಸ್ಟ್ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ನೀವು ಪುಡಿ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲನ ತಗೊಳ್ಳಿ. ಚೆನ್ನಾಗಿ ಕರಗಿಸ್ಕೊಂಡು ಆದಮೇಲೆ ಚೆನ್ನಾಗಿ ಕುದೀತಾ ಇರುವಾಗ ನೆನೆಸಿಟ್ಕೊಂಡಿರುವ ಆಳ್ವಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು. 1 ವಾರದಲ್ಲಿ 1 ಗ್ಲಾಸು ಈ ಪಾಯಸನ ಕುಡಿದ್ರೆ ಸಾಕು. ನಿಮ್ಮ ಮೂಳೆ ತುಂಬ ಸ್ಟ್ರಾಂಗ್ ಆಗುತ್ತೆ. ಬೆನ್ನು ನೋವಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಸೊಂಟ ನೋವಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಆಳ್ವಿ ಬೀಜದ ಪಾಯಸನ ಸೇವನೆ ಮಾಡೋದ್ರಿಂದ. ಇದನ್ನು ಜಾಸ್ತಿಯಾಗಿ ಬಾಣಂತಿಯರಿಗೆ ಆಳ್ವಿ ಬೀಜದ ಪಾಯಸನ ಕೊಡ್ತಾರೆ. ಅವರೇ ತಗೋಬೇಕು ಅಂತನಿಲ್ಲ, ನಾವು ಕೂಡ 1 ವಾರದಲ್ಲಿ ಒಂದ್ಸರಿ ತಗೊಂಡ್ರೆ ಸಾಕು. ತುಂಬ ಸ್ಟ್ರಾಂಗ್ ಆಗುತ್ತೆ ಬೋನು ಈ ಆಳ್ವಿ ಬೀಜದ ಪಾಯಸನ ಕುಡಿಯೋದ್ರಿಂದ. ಇವಾಗ ನಾನು ಆಳ್ವಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಕುದಿಸ್ಕೋಬೇಕು ಅಂತನಿಲ್ಲ. ಇದಕ್ಕೇ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ತುಪ್ಪದಲ್ಲಿ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದ್ಬಿಟ್ಟು ಹಾಕೋಬೋದು. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಡ್ರೈ ಫ್ರೂಟ್ಸ್ ಏನು ಹಾಕ್ಕೊಳ್ತಿಲ್ಲ, ಹಾಗೇ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಆಳ್ವಿ ಬೀಜದ ಪಾಯಸ. ನೋಡಿ ಇವಾಗ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೊಂಡು ಆದಮೇಲೆ ಈ ಪಾಯಸ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಇದಕ್ಕೆ ಹಾಲು ಹಾಕೋಬೇಕು. ಇಲ್ಲ ಅಂದರೆ ಹಾಲು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಬಿಸಿ ಇರುವಾಗ ಯಾವುದೇ ಕಾರಣಕ್ಕೆ ಹಾಲನ್ನು ಸೇರಿಸ್ಕೋಬೇಡಿ. ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಲನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡಾದ್ರೂ ಕುಡಿಬೋದು, ಜಾಸ್ತಿ ಹಾಕ್ಕೊಂಡಾದ್ರೂ ಕುಡಿಬೋದು. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಆಳ್ವಿ ಪಾಯಸನ. ಇದನ್ನು ಬೆಳಿಗ್ಗೆನೇ ನೀವು ಈ ಪಾಯಸನ ಕುಡಿಯೋದ್ರಿಂದ ನಿಮ್ಮ ಬೆನ್ನು ನೋವಿನ ಸಮಸ್ಯೆ, ಸೊಂಟ ನೋವಿನ ಸಮಸ್ಯೆ ತಕ್ಷಣ ಕಡಿಮೆ ಆಗುತ್ತೆ. ಇದು 15 ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳು ಕೂಡ ಕೊಡ್ಬೋದು ವಾರದಲ್ಲಿ ಒಂದ್ಸರಿ. ಆದರೆ ಇದು ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ. ಆದ್ದರಿಂದ 1 ಗ್ಲಾಸ್ ತಗೊಂಡ್ರೆ ಸಾಕು ವಾರದಲ್ಲಿ. ಇವಾಗ ನಾನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದ್ಬಿಟ್ಟು ಹಾಕೋಬೋದು. ಲಾಸ್ಟಲ್ಲಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ತೆಂಗಿನಕಾಯಿ ಇದ್ರೂ ಕೂಡ ಕಟ್ ಮಾಡಿ ಹಾಕೋಬೋದು. ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.